Guess where I am going? ಎಲ್ಲಿ ಬಂದಮ್ಮ ನೀನು? ಎಲ್ಲಿ ಬಂದೆ? ಎಲ್ಲಿ ಬಂದಿದ್ದೆಪ್ಪ ಅಮ್ಮ? ಸ್ಟವ್ ಹಚ್ತಾರೆ ತಗೊಳವ. ವೆರಿ ಗುಡ್. At home. ಬ್ಯಾಕ್ ಟು ಹೋಮ್. Back to home. ನಿನ್ನೆ ನೈಟ್ ಬಂದು ಕರ್ಕೊಂಡ್ಬಂದಿದ್ದಾರೆ ನಮ್ಮಮ್ಮ ಅವರು. ನೆನ್ನೆ ನೈಟ್ ಎಲ್ಲ ವಿಡಿಯೋ ಮಾಡಿಲ್ಲ, ವ್ಲಾಗ್ ಆಗಿಲ್ಲ ನಿನ್ನೆ ನೈಟ್ ಎಲ್ಲ ಬಂದಿದ್ದ ಖುಷಿಗೆ ಮರ್ತ್ಬಿಟ್ಟೆ ವ್ಲಾಗ್ ಮಾಡಬೇಕು ಅನ್ನೋದು. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಮ್ಮ ನಾವು ಬಂದಿರೋದು ಎಷ್ಟು ಖುಷಿ ಆಯ್ತಮ್ಮ ನಿಂಗೆ? ಏನು ಮಿಸ್ ಮಾಡ್ಕೊಂಡಮ್ಮ ಜಾಸ್ತಿ ಹೇಳು. ನೀನು ಯಾರನ್ನ ಮಿಸ್ ಮಾಡ್ಕೊಂಡಮ್ಮ? ಯಾರು ಮಿಸ್ ಮಾಡ್ಕೊಂಡೆ? ಹಾಂ, ಯಾರು ಮಿಸ್ ಮಾಡ್ಕೊಂಡೆ? ಅನ್ನ ಅಂದ್ಬಿಟ್ರೆ ಯಾರನ್ನ ಹೇಳು? ನಿಂಗೆ ಯಾರು ಬೇಕಮ್ಮ? ಅಮ್ಮ ಬೇಕಾ? ಅಲ್ಲಿರೋದು ಯಾರಮ್ಮ? ಪಾಪ. ಇವತ್ತು ತಿಂಡಿ ದೋಸೆ ಆ್ಯಂಡ್ ಚಿಕನ್ ಗ್ರೇವಿ. ನಾನು ದಕ್ಷ ಬಂದಿರೋ ಖುಷಿಗೆ. ಏನು ತಿಂತಮ್ಮ? ದೋಸೆ ಇಸ್ ಗೆಟಿಂಗ್ ರೆಡಿ. ಹಿಯರ್ ಕಮ್ಸ್ ಗ್ರೇವಿ. ಮಮ್ಮಿಗೆ ನನ್ನ ಮತ್ತೆ ಅಡುಗೆನ ಮಿಸ್ ಮಾಡ್ಕೋಣ ಅಂದ್ರೆ ಏನಂದ್ರು ಗೊತ್ತಾ? Did you missing me? Did you miss my ಅಡುಗೆ? So much. ಕೆಲಸ ಮಾಡೋದ್ರಿಂದಲೇ ನಮಗೆ ಕೆಲಸ ಜಾಸ್ತಿ ಆಗಿತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ ನೀನು. ದೋಸೆ ಚಿಕನ್ ಗ್ರೇವಿ ಯಮ್ಮಿ ಕಾಂಬಿನೇಷನ್. ಈಗ ನಮ್ಮ ಮನು ಬಂದ್ಲು, ಸೊ ಅವಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ನಾವೆಲ್ಲ ತಿಂದ್ಬಿಟ್ಟು ಕೂತಿದ್ವಿ, ಅವಳು ಅಂಗಡಿಯಿಂದ ಬಂದ್ಲು. ಸೊ ಈ ದೋಸೆ ನಮ್ಮ ಮನುಗೆ ದೋಸೆ ಹಾಕ್ಕೊಟ್ಟಿದ್ದಾಯಿತು. ಮನುಗೂ ನಾವು ತಿಂದ್ಬಿಟ್ಟು ಫುಲ್ ಟೈಮ್ ಪಾಸ್ ಮಾಡ್ತಾಯಿದ್ವಿ, ಟಿ ವಿ ನೋಡ್ಕೊಂಡು ಕೂತಿದ್ವಿ. ಅವ್ರ ಚಿಕ್ಕಿ ಜೊತೆ ಆಟ ಆಡ್ತಿದ್ದಾನೆ ದಕ್ಷು. ಸೊ ಇದಾಗಿತ್ತು ನಮ್ಮ ಬೆಳಗಿನ ಕತೆ. ವೆಲ್ಕಮ್ ಬ್ಯಾಕ್ ಟು ಮೈ ಈವ್ನಿಂಗ್ ವ್ಲಾಗ್. ಏನಿಲ್ಲರು ಹಿಂಗೆ ರೆಡಿಯಾಗಿದ್ದಾರೆ ಅಂತನಾ? ಬೆಳಗಿನ ಕತೆ ಅಂತೂ ಮುಗಿಸಿದ್ವಾ. ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದರು. ಸೊ ಎಲ್ಲರೂ ಪಟ ಪಟ ಅಂತ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ಬನ್ನಿ ದೇವಸ್ಥಾನಕ್ಕೆ. ಯಾರಮ್ಮ ಅದು ಎತ್ಕೊಂಡಿರೋದು ನಿನ್ನ? ನಿನ್ನ ಎತ್ಕೊಂಡಿರೋದು ಯಾರೀಗ? ಯಾರು ಎತ್ಕೊಂಡಿರೋದು? ದಕ್ಷು ಯಾರು ಬೇಕು ನಿಂಗೆ? ಮತ್ತೆ ನಾವು 4 ಜನ ಅಂತೂ ರೆಡಿ ಆಗಿಬಿಟ್ವಿ. ಬಟ್ ಇನ್ನೂ ಕುಶಾಲ್ ಬೇರೆ ಬಂದಿರಲಿಲ್ಲ. ಆಲ್ರೆಡಿ 6:30 ಆಗಿತ್ತು. ಅವ್ನು ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ಅವ್ನಿಗೂ ಸ್ಪೋರ್ಟ್ಸ್ ಡೇ ಏನೋ ನಡೀತಿತ್ತಂತೆ. ಸೊ ಅವನು ಬಂದು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಸಾಯಂಕಾಲ 7 ಆಗಿತ್ತು. ಆ್ಯಂಡ್ ಅಂಗಡಿ ಕ್ಲೋಸಿಂಗ್ ಟೈಮ್ ಬೇರೆ. ಸೊ ಅಂಗಡಿ ಹತ್ರ ಹೋಗಿ ಕ್ಲೋಸ್ ಮಾಡ್ಕೊಂಡು ಒಂದೇ ಸಲ ಹೋಗೋಣ ಅಂತ ಬಂದ್ವಿ. ಮನು ಅಂಗಡಿಯಲ್ಲಿ ಪೂಜೆ ಮಾಡ್ತಾಯಿದ್ದಾಳೆ ಈಗ. ಸೊ ಇಲ್ಲೂ ಪೂಜೆ ಮುಗಿಸಿ ಹೆಂಗೂ ದೇವಸ್ಥಾನಕ್ಕೆ ಬೇರೆ ಒಂಚೂರು ಬಾಳೆಹಣ್ಣು ತೊಗೊಂಡೋಗ್ಬೇಕಾಗಿತ್ತು. ಅದನ್ನು ತೊಗೊಂಡು ಕ್ಲೋಸ್ ಮಾಡಿಕೊಂಡು ಹೊರಟ್ವಿ ಮತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ. ಸೊ ಬಂದ್ವಿ ದೇವಸ್ಥಾನದ ಹತ್ರ ರೀಚೆಡ್. ನಾವು ಬಂದಿದ್ದ ದೇವಸ್ಥಾನ ಯಾವುದು ಅಂದರೆ ರೇಣುಕಾ ಯಲ್ಲಮ್ಮ ದೇವಿ ಅಂತ. ಸೊ ತುಂಬ ಹಳೆ ದೇವಸ್ಥಾನ ಆ್ಯಂಡ್ ತುಂಬ ಪವರ್ಫುಲ್ ದೇವಸ್ಥಾನ ಇದು. ಸೊ ಏನು ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಇಲ್ಲಿ. ನಮ್ಮ ತಂದೆಗೆ ಹುಷಾರಿಲ್ಲದೆ ಇದ್ದಾಗ ನಾವು ಇಲ್ಲಿಗೆ ಬಂದಿದ್ದು. ಸೊ ಹರಕೆ ಮಾಡಿಕೊಂಡು ದೇವ್ರಿಗೆ ಏನೇನೋ ಕಷ್ಟ ಬಿದ್ದು ಕೊನೆಗೂ ಒಳ್ಳೇದು ಮಾಡಿದ್ಲು ಅಮ್ಮ. ಸೊ ಮತ್ತೆ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ. ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ. ಐನೋರು ಬೇರೆ ಎಲ್ಲೋ ಹೋಗಿದ್ರು. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಹಾಯ್,
ನಾನು ಮನು ಇವತ್ತು ಫುಲ್ ಟ್ರೆಡಿಷ್ನಲಾಗಿ ಹೋಗಿದ್ವಿ ದೇವಸ್ಥಾನಕ್ಕೆ ಅಪರೂಪಕ್ಕೆ ಹೋಗ್ತಾ ಇದ್ದೀವಿ ಅಂತ. ದಕ್ಷು ಓಯ್ ಮಾಡು ಓಯ್ ಮಾಡುವ ಆ ಕಡೆ ನಮ್ಮ ದಕ್ಷು ಜೋರು ಮಾಡ್ತಿದ್ರೆ ಈ ಕಡೆ ಅಮ್ಮ ಮಗ ಫುಲ್ ಡಿಸ್ಕಷನ್ನಲ್ಲಿದ್ದಾರೆ. ನಮ್ಮಮ್ಮ ಅವನಿಗೆ ಯಾವುದೋ ವಿಷಯಕ್ಕೆ ಕ್ಲಾಸ್ ತೊಗೋತಾಯಿದ್ರು. ಸೊ ನಾವು ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಆಗುತ್ತೆ ಅಂತ ನೋಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಐನೋರು ಕೂಡ ಬಂದರು. ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಒಂದು ದೊಡ್ಡ ನಮಸ್ಕಾರ ಹಾಕ್ಕೊಂಡು ಅಮ್ಮಂಗೆ ಇನ್ನೂ ಒಳ್ಳೇದು ಮಾಡಮ್ಮ ಅಂತೆಲ್ಲ ಕೇಳಿಕೊಂಡು ಮನೆಗೆ ಬಂದ್ವಿ. ಸೊ ಬಂದು ಊಟ ಮಾಡಿ ದಕ್ಷಿಣ ಮಲಗಿಸೋ ಟೈಮ್ ಅವನು ಆಟಾಡೋವರೆಗೂ ಅವನೇ ಮಲ್ಕೊಳ್ಳೋವರೆಗೂ ಇವಾಗ ನಾವು ಏನು ಮಾಡೋಕ್ಕಾಗಲ್ಲ, ಅವನ ಜೊತೆ ಎದ್ದಿರಲೇಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದು. ನಮ್ಮ ದಕ್ಷು ಇದ್ದಾನಲ್ಲ ಅವನ್ನ ನೋಡ್ಕೋಬೇಕು. ಸೊ ಮಧ್ಯ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಎಲ್ರಿಗೂ.